ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೈವಾನುಗ್ರಹ ಇರುವ ಒಳ್ಳೆಯ ಒಂದು ದಿನವಾಗಿರಲಿ. ಒಂದೊಂದು ದಿನವೂ ದೇವರ ವಾಕ್ಯವನ್ನು ಆಲಿಸಿ, ಪ್ರಾರ್ಥಿಸಿ, ದೇವರಲ್ಲಿ ಆಶ್ರಯಿಸಿ ಜೀವಿಸುವವರು ನಾವೊಬ್ಬೊಬ್ಬರು ಆಗಿದ್ದೇವೆ. ದೇವರು ಆರಿಸಿದವರು ನೀವು. ಅದಕ್ಕಾಗಿ ಆಗಿದೆ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸಲು ಸೋಮಾರಿತನವಿಲ್ಲದೆ ಖುಷಿಯಿಂದ ಹಸಿವು ದಾಹವಿರುವ ವ್ಯಕ್ತಿಯ ರೀತಿ ದೇವರ ವಾಕ್ಯವನ್ನು ಆಲಿಸುವುದು, ಪ್ರಾರ್ಥಿಸುವುದು. ಅದು ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದರಿಂದ ಆಗಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬದಲ್ಲಿ ಈ ವಾಕ್ಯವನ್ನು ಧ್ಯಾನಿಸಲು ಸಾಧ್ಯವಾಗಿದ್ದು ಇದರಿಂದಾಗಿದೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಈ ವಾಕ್ಯ ಆಲಿಸುವಾಗ, ಪ್ರಾರ್ಥಿಸುವಾಗ ಇನ್ನು ಮುಂದೆ ನಡೆಯುವುದಿಲ್ಲ ಎಂದು ಅನಿಸಿದ್ದರೂ, ಸಾಧಾರಣವಾಗಿ ಅನಿಸಿದ್ದರೂ, ಅದೃಶ್ಯವಾಗಿ ನಿಮಗಾಗಿ ಪ್ರವರ್ತಿಸುವ ದೇವರಿದ್ದಾರೆ. ನೋಡುವಾಗ ಏನೂ ಕಾಣುವುದಿಲ್ಲ, ಆದರೆ ವಿಶ್ವಾಸದಿಂದ ನೋಡುವಾಗ ಅದು ನಿಮಗೆ ಕಾಣಲು ಸಾಧ್ಯ. ನಿಮಗಾಗಿ ಪ್ರವರ್ತಿಸುವ ದೇವರ ಕರ, ನಿಮ್ಮ ಪ್ರಾರ್ಥನೆಯನ್ನು ಅದ್ಭುತ ಮಾಡುವ ದೇವರ ಕರ ಅಲ್ಲಿ ಕಾರ್ಯ ಮಾಡುತ್ತಿದೆ. ಇಂದು ನಾವು ಮಾಡುವ ಒಂದೊಂದು ಕಾರ್ಯಗಳಲ್ಲಿ ದೇವರ ಸಹಾಯ ಉಂಟಾಗಲಿ. ಹತ್ತು ಕರೆದು ಬಿದ್ದು ಸೋತ ರೀತಿ ಅಲ್ಲ ನಮ್ಮ ಜೀವನ. ದೈವಾನುಗ್ರಹದ ಜೀವನ ನಮ್ಮೆಲ್ಲರದು. ಹಲ್ಲೆಲೂಯಾ. ಅದೆಲ್ಲ ಒಳಿತಿನಿಂದ ದೇವರ ಕೃಪೆಯಿಂದ ತುಂಬುತ್ತಾರೆ. ಸಂತೋಷವಾಗಿರಿ, ಸಮಾಧಾನದಿಂದಿರಿ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಿದೆ. ಎಷ್ಟು ಕೊಳುಕು ನೀರು ಆಗಿದ್ದರೂ ತಿಳಿಯಾಗುತ್ತದೆ, ಕತ್ತಲೆ ಹೋಗಿ ಬೆಳಕು ಬರುತ್ತದೆ. ಇಂದು ಆಲಿಸುವ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 43ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯವನ್ನು ಆಲಿಸೋಣ. ಗತಿಸಿ ಹೋದ ಘಟನೆಗಳನ್ನು ನೆನೆಯಬೇಕಾಗಿಲ್ಲ, ಪುರಾತನ ಕಾರ್ಯಗಳ ನೆನೆಸಿಕೊಳ್ಳಬೇಕಾಗಿಲ್ಲ. ಹೀಗೋ ನೂತನ ಕಾರ್ಯವನ್ನು ನಾನೆಸಗುವೆ, ಈಗಲೇ ಅದು ತಲೆದೂರುತ್ತಲೇ ಇದೆ. ನಿಮಗೆ ಕಾಣುವುದಿಲ್ಲವೇ? ಮಾರ್ಗವನ್ನು ಏರ್ಪಡಿಸುವೆ ಮರುಭೂಮಿಯಲ್ಲಿ, ಹರಿಸುವೆ ತೊರೆಗಳನ್ನು ಅರಣ್ಯದಲ್ಲಿ. ಪ್ರಿಯರೇ, ಇದಾಗಿದೆ ನಮ್ಮೊಬ್ಬೊಬ್ಬರ ಸಮಸ್ಯೆ. ಗತಿಸಿ ಹೋದ ಕಾರ್ಯಗಳನ್ನು ನೆನೆಸುತ್ತಾ ಇರುತ್ತೇವೆ. ಗತಿಸಿದ್ದು ಆದರೂ ನೆನೆಸುತ್ತಾನೇ ಇರುತ್ತೇವೆ. ಅದನ್ನು ನೆನೆಸಿ ಅಸ್ವಸ್ಥೆಯಾಗುತ್ತೇವೆ. ಪುನಃ ಅಳುತ್ತೀವಿ, ಸಿಟ್ಟುಗೊಳ್ಳುತ್ತೀವಿ, ಯಾರೊಂದಿಗೂ ಮಾತನಾಡುವುದಿಲ್ಲ, ಹೋಗಿ ರೂಮ್ಗೆ ಸೇರಿಕೊಳ್ಳುತ್ತೇವೆ. ಇಂದು ಸ್ವರ್ಗದ ದೇವರು ವೈಯಕ್ತಿಕವಾಗಿ ನಿಮ್ಮ ಒಬ್ಬೊಬ್ಬರ ಹತ್ತಿರ ಹೇಳುತ್ತಿದ್ದಾರೆ, ಅದು ಗತಿಸಿ ಹೋದ ಕಾರ್ಯವಾಗಿದೆ. ಅದನ್ನು ನೆನೆಸುವುದು ಬೇಡ. ಈ ವಾಕ್ಯದಿಂದ ನೀವು ಪ್ರಾರ್ಥಿಸುವುದಾದರೆ, ದೇವರಲ್ಲಿ ಆಶ್ರಯಿಸುವುದಾದರೆ ಹೊಸ ಸಂತೋಷ ಬರುತ್ತದೆ, ಸಮಾಧಾನ ಬರುತ್ತದೆ. ಹೊಸ ಕೆಲಸ, ಹೊಸ ಮನೆ, ಹೊಸ ವಾಹನ, ಹೊಸ ಒಂದು ಜೀವನ, ಭವಿಷ್ಯ, ಅನ್ಯೋನ್ಯತೆ, ಸಂಬಂಧಗಳು ಎಲ್ಲ ಜೀವನದಲ್ಲಿ ಬರುತ್ತದೆ. ಹಲ್ಲೆಲೂಯಾ. ದೇವರು ಅನುಮತಿಸುವ ಹೊಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಬರಲು ಪ್ರಾರಂಭವಾಗುತ್ತದೆ. ಕಳೆದ ಕಾರ್ಯಗಳನ್ನು ನೆನೆಸಿ ಹತ್ತು ಕೂಗಾಡಿ ಡೌನ್ ಆಗಿ ನಿರಾಸೆ ಪಟ್ಟು ತಲೆಬಾಗಿ ಜೀವಿಸಿ ಮುಗಿಸುವ ಜೀವನವಲ್ಲ ನಮ್ಮದು. ದೇವರು ನೀಡುವ ಹೊಸ ಕಾರ್ಯಗಳನ್ನು ನೆನೆಸಬೇಕು. ಅದಾಗಿದೆ. ತಂದೆ ತಾಯರಾಗಿ ಮಕ್ಕಳಿಗೆ ಹೊಸ ಕಾರ್ಯಗಳನ್ನು ನೀವು ಮಾಡುತ್ತೀರಾ? ನಿನ್ನ ಹಣಕಾಸಿನ ಕಾರ್ಯಗಳು, ಆರೋಗ್ಯದಲ್ಲಿ, ವರಮಾನದಲ್ಲಿ ಎಲ್ಲ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಾರೆ. ದೇವರು ಮಾಡುವ ಹೊಸ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಚಿಗುರುತ್ತದೆ. ನಿಮ್ಮ ಒಂದೊಂದು ಕಾರ್ಯಕ್ಕೆ ಉತ್ತರವಾಗಿ ಬದಲಾಗುತ್ತದೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಮರುಭೂಮಿಯಲ್ಲಿ ಒಂದು ದಾರಿಯನ್ನು ತೋರಿಸುವ ರೀತಿ ಕೆಲವು ಉಳಿತನ್ನು ನಿಮ್ಮ ಜೀವನದಲ್ಲಿ ತರಲು ದೇವರು ಸರ್ವಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಜೀವನದಲ್ಲಿ ಇಂದಿನ ಹೀನ ಅವಸ್ಥೆಯನ್ನು ಬದಲಾಯಿಸಿ ಅಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಬಿಡುಗಡೆ ಉಂಟಾಗುತ್ತದೆ. ವಾಕ್ಯ ಆಲಿಸುವ ನಿಮಗೆ ಮಾತ್ರವಲ್ಲ, ಇದನ್ನು ಯಾರ್ಯಾರಿಗೆ ಕಳಿಸಿಕೊಡುತ್ತೀರೋ ಅವರವರ ಜೀವನದಲ್ಲಿ ವಾಕ್ಯದ ಅನುಗ್ರಹ ಬರುತ್ತದೆ. ಅದು ಚಿಗುರಿ ಒಡೆಯುತ್ತದೆ. ದೇವರ ಅನುಗ್ರಹವನ್ನು, ಚಿಗುರನ್ನು ಒಮ್ಮೆಯೂ ತಿಳಿಯದೆ ಹೊಡೆದು ಹಾಕಬಾರದು. ಅದನ್ನು ಬೆಳೆಸಬೇಕು. ಅದು ನಿಮಗೆ ಕೃಪೆಯಾಗಿ ಬರುತ್ತದೆ. ನಮಗೆ ಪ್ರಾರ್ಥಿಸೋಣ. ಈ ದಿನ ದೇವರ ವಾಕ್ಯವನ್ನು ಆಲಿಸುವ ಎಲ್ಲರನ್ನು ದೇವರ ಅನುಗ್ರಹದ ಚಿಗುರು ಬರುವುದು ತಿಳಿಯಲು ಸಾಧ್ಯವಾಗಬೇಕು ಎಂದು ಪ್ರಾರ್ಥಿಸಿ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.